ಬೆಟ್ಟ ಗುಡ್ಡ ಅರಣ್ಯ ಜಮೀನುಗಳ ಮೇಲೆ ಭೂಗಳ್ಳರ ಕಣ್ಣು ಬಿದ್ದಿದೆ. ದಾವಣಗೆರೆಯ ಹೊನ್ನಾಳಿ, ಚನ್ನಗಿರಿ, ಜಗಳೂರು ಭಾಗದಲ್ಲಿ ಸದ್ದಿಲ್ಲದೆ ಸರ್ಕಾರಿ ಗುಡ್ಡಗಾಡುಗಳು ಕರಗ್ತಾ ಇವೆ. ಭೂಗಳ್ಳರು ಅರಣ್ಯಕ್ಕೆ ಕೃತಕ ಬೆಂಕಿ ಹಾಕಿ ಜೆಸಿಬಿ ಮೂಲಕ ಗುಡ್ಡ ಕೊರಿತಾ ಇದ್ದಾರೆ. ಕಣ್ಣೆದುರಿಗೆ ಇಷ್ಟೆಲ್ಲ ನಡೆದರೂ ಅರಣ್ಯ ಕಂದಾಯ ಇಲಾಖೆ ಕಣ್ಮುಚ್ಚಿ ಕೂತಿದೆ. ಅರಣ್ಯಕ್ಕೆ ಬೆಂಕಿ ಇಟ್ಟರು ಅಧಿಕಾರಿಗಳು ಮೌನ ಯಾಕೆ ಅಂತ ಪರಿಸರ ಪ್ರೇಮಿಗಳು ಕಿಡಿಕಾರಿದ್ದಾರೆ. ಆದ್ರೆ ಅರಣ್ಯ ಸಚಿವರು ಆ ರೀತಿ ಅವಕಾಶ ಇಲ್ಲ. ಮರ ಬೆಳೆದಿದ್ರು ಅದು ಬಂಜರು ಭೂಮಿಯಾದ್ರೂ ಅರಣ್ಯವೇ ಷಡ್ಯಂತ್ರ ಮಾಡಿ ಬೆಂಕಿ ಹಾಕಿ ಅದನ್ನ ಭೂಮಿಯಾಗಿ ಪರಿವರ್ತನೆ ಮಾಡಲು ಹೋದ್ರೆ ಅದು ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ. ಎಲ್ಲ ಕಡೆ ಬೆಂಕಿ ಹತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ಬೆಂಕಿ ಹತ್ತಿರಲ್ಲ, ಜನಗಳೇ ಬೆಂಕಿ ಹಚ್ತಾ ಇದ್ದಾರೆ. ಕೆಲವರು ಕಿಡಿಗೇಡಿಗಳು ಅವರೆಲ್ಲ ಬೆಂಕಿ ಹಚ್ಚಿ ಇಲ್ಲಿರುವಂಥ ಬೆಟ್ಟ ಗುಡ್ಡಗಳಾಗಿರ್ಬೋದು, ಇಲ್ಲ ಕಾಡು ಪ್ರದೇಶಗಳಾಗಿರ್ಬೋದು, ಇವನ್ನೆಲ್ಲ ಬೆಂಕಿ ಹಚ್ಚಿ ಅವರು ಆರಿಸೋ ಒಂದು ಇದರಲ್ಲಿ ಅಲ್ಲಿ ಏನೂ ಬೆಳೆಯೋಕ್ಕೆ ಬಿಡಲಿಲ್ಲಂಗೆ ಆ ಜಾಗವನ್ನು ಕಬ್ಜಾ ಮಾಡ್ತಾ ಇದ್ದಾರೆ. ಅವರು ಅಲ್ಲಿ ಒಂದು ಬೇರೆ ಅವ್ರ ಸ್ವಂತ ಜಾಗ ಮಾಡ್ಕೊಳಕ್ಕೆ ಅದನ್ನು ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ದಿನನಿತ್ಯ ನಡೀತಾನೇ ಇದೆ. ಅರಣ್ಯ ಅಂದರೆ ಅದು ಅರಣ್ಯನೇ, ನಮ್ಮ ಡೆಫಿನೇಷನ್ ಪ್ರಕಾರ ಅರಣ್ಯ ಅಲ್ಲ. ಇವತ್ತು ಸರ್ವೋಚ್ಚ ನ್ಯಾಯಾಲಯ ಒಂದು ತೀರ್ಪನ್ನು ಕೊಟ್ಟಿದೆ. ಅರಣ್ಯ ಅಂತ ಒಂದು ಸಲ ಬಂದ ಮೇಲೆ ಅಲ್ಲಿ ಮರ ಬೆಳಿಬೋದು, ಬಿಡ್ಬೋದು, ಅಲ್ಲಿ ಬಂಜರು ಭೂಮಿನೇ ಇರ್ಬೋದು ಅಥವಾ ಯಾವುದೇ ವ್ಯಾಲಿ ಇರ್ಬೋದು, ಏನೇ ಇರ್ಬೋದು, ಏನಿದ್ರೂ ಅದು ಅರಣ್ಯ ಕೊನೆಗೆ ಅರಣ್ಯ ಆಗೇ ಉಳಿತದೆ. ಯಾದಗಿರಿ ಜಿಲ್ಲೆಯ ಮಂಗೇಹಾಳ ಗ್ರಾಮದ ಭಕ್ತರು ಒಂದೇ ದಿನದಲ್ಲಿ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ. ಸಂಜೆ 6 ಗಂಟೆಗೆ ಆರಂಭವಾದ ದೇವಸ್ಥಾನ ನಿರ್ಮಾಣ ಕಾರ್ಯ ಮರುದಿನ ಸಂಜೆ 4 ಗಂಟೆವರೆಗೂ ಭಕ್ತರು ಶ್ರದ್ಧಾಪೂರ್ವಕವಾಗಿ ಮುಗಿಸಿದ್ದಾರೆ. ಬೆಂಗಳೂರಲ್ಲಿ ಆಟೋ ಚಾಲಕ ದುಂಡಾವರ್ತನೆ ತೋರಿದ್ದಾನೆ. ಟ್ರಿಪ್ ಕ್ಯಾನ್ಸಲ್ ಮಾಡದಿದ್ದಕ್ಕೆ ಪ್ರಯಾಣಿಕನಿಗೆ ಆಟೋದಿಂದ ಗುದ್ದಿ ಹಲ್ಲೆ ಮಾಡಿದ್ದಾನೆ. ಆನ್ಲೈನ್ನಲ್ಲಿ ಪ್ರಯಾಣಿಕ ಆಟೋ ಬುಕ್ ಮಾಡಿದ್ದ. ನಂತರ ಬುಕಿಂಗ್ ಕ್ಯಾನ್ಸಲ್ ಮಾಡಿ ಆಫ್ಲೈನ್ ಬರುವಂತೆ ಆಟೋ ಚಾಲಕ ಕೇಳಿದ್ದಾನಂತೆ. ಆಫ್ಲೈನ್ ಆಗಲ್ಲ ಅಂದಿದ್ದಕ್ಕೆ ಪ್ರಯಾಣಿಕನ ಜೊತೆ ದುಂಡಾವರ್ತನೆ ತೋರಿದ್ದಾನೆ. ಪ್ರಯಾಣಿಕ ಇದ್ದ ಸ್ಥಳಕ್ಕೆ ಬಂದು ಆಟೋದಲ್ಲಿ ಡಿಕ್ಕಿ ಹೊಡೆದಿದ್ದು ಹಲ್ಲೆಗೆ ಯತ್ನಿಸಿದ್ದಾನೆ. ಜಯನಗರ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಆಟೋ ಚಾಲಕನ ದುಂಡಾವರ್ತನೆ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯಲ್ಲಿ ಮೇಯರ್ ಚುನಾವಣೆಯಲ್ಲೂ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಆಪರೇಷನ್ ಹಸ್ತ ಭೀತಿ ಹಿನ್ನೆಲೆ ಬಿಜೆಪಿ ಪಾಲಿಕೆ ಸದಸ್ಯರು ದಾಂಡೇಲಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಪಾಲಿಕೆಯ 39 ಬಿಜೆಪಿ ಸದಸ್ಯರು ರೆಸಾರ್ಟ್ಗೆ ತೆರಳಿದ್ದಾರೆ. ಜೂನ್ 20ರಂದು ಮೇಯರ್, ಉಪಮೇಯರ್ ಚುನಾವಣೆ ನಡೆಯಲಿದ್ದು ಬಿಜೆಪಿ ಸದಸ್ಯರನ್ನ ಕೈ ನಾಯಕರು ಹೈಜಾಕ್ ಮಾಡುವ ಭೀತಿಯಿಂದ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ. ಈಗಾಗಲೇ ಬಿಜೆಪಿಯ ಕೆಲ ಸದಸ್ಯರು ಕೈ ನಾಯಕರ ಸಂಪರ್ಕದಲ್ಲಿರೋ ಶಂಕೆ ವ್ಯಕ್ತವಾಗಿದ್ದು ಪಾಲಿಕೆ ಗದ್ದಿಗೆ ಉಳಿಸಿಕೊಳ್ಳುವುದಕ್ಕೆ ಬಿಜೆಪಿ ರೆಸಾರ್ಟ್ ರಾಜಕೀಯ ಶುರು ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಸಂತೋಷ್ ಲಾಡ್, ಪ್ರಸಾದ್ ಅಬ್ಬಯ್ಯ, ವಿನಯ್ ಕುಲಕರ್ಣಿ ಸೇರಿದಂತೆ ಪ್ರಮುಖ ನಾಯಕರಿಗೆ ಪಾಲಿಕೆ ಗೆಲ್ಲುವುದಕ್ಕೆ ಟಾಸ್ಕ್ ಕೊಟ್ಟಿದೆ ಎನ್ನಲಾಗಿದೆ. ಇನ್ನು ಪಾಲಿಕೆಯ ಬಿಜೆಪಿ ಸದಸ್ಯರಿಗೆ ಹಣದ ಆಮಿಷವನ್ನು ಒಡ್ಡಲಾಗಿದೆ ಎಂದು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಸಂಜಯ್ ಕಪ್ಟಕರ್ ಹಾಗೂ ಮೇಯರ್ ಈರೇಶ ಅಂಚಟಗೇರಿ ಆರೋಪ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ನಮ್ಮ ಜೊತೆ ಇದ್ದಾರೆ, ಎಲ್ಲರೂ ನಮ್ಮ ಕೂಡ ಇದ್ದಾರೆ ಅಂತಂತ ಒಂದು ಸ್ಪಷ್ಟವಾದ ಮಾತನ್ನು ನಾನಿವತ್ತು ಹೇಳಬಯಸ್ತೇನೆ. ವಿನಾಕಾರಣ ನಮ್ಮ ಪಕ್ಷದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥದ್ದು ಕಾರ್ಯವನ್ನು ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಅಂತ ನಾನು ಹೇಳಬಯಸ್ತೇನೆ. ಮೊನ್ನೆ ಕಾಂಗ್ರೆಸ್ನ ಕೆಲವು ಪ್ರಮುಖ ನಾಯಕರು ನಮ್ಮ ಬಿಜೆಪಿ ಶಾಸಕರಿಗೆ ಫೋನ್ ಮಾಡುವುದು, ಪಾಲಿಕೆ ಸದಸ್ಯರಿಗೆ ಫೋನ್ ಮಾಡುವುದು, ಅವರಿಗೆ ಆಮಿಷ ಕೊಡುವಂಥ ಕೆಲಸ ಕಾರ್ಯವನ್ನು ಇವತ್ತು ಕಾಂಗ್ರೆಸ್ ಧುರೀಣರು ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಕೆಲವು ಮಂದಿ ಅಂದರು ಇಲ್ಲ ನಿಮಗೆ ಇಂತಿಷ್ಟು ಹಣ ಕೊಡ್ತೇವೆ. ಒಟ್ಟಾರೆ 48 ಜನ ಪಾಲಿಕೆ ಸದಸ್ಯರು ಒಗ್ಗಟ್ಟಾಗಿದ್ದೇವೆ. MLA, MLC, MP ಗಳು ಹಿಡಿದು ನಮ್ಮದು ಪೂರ್ಣ ಪ್ರಮಾಣದ ಬಹುಮತ ಇದೆ. ಅವರು ನಮ್ಮ ಸದಸ್ಯರನ್ನು ಆಮಿಷ ಒಡ್ಡಿ ಅವರಿಗೆ ಬೇರೆ ಥರದ ಆಹ್ವಾನಗಳನ್ನು ನೀಡುವ ಮೂಲಕ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೆಳೆಯುವ ಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಕಾಂಗ್ರೆಸ್ ಪಕ್ಷವೇ 3 ಜನ ಸದಸ್ಯರು ನಮ್ಮ ಸಂಪರ್ಕಕ್ಕಿದ್ದಾರೆ. ನಾವೆಲ್ಲೂ ಹೇಳ್ತಾ ಇಲ್ಲ, ಅವ್ರು ಹೇಳಿದ್ದೇವೆ ನಮ್ಮ ಬಹುಮತದೊಂದಿಗೆ ನಾವು ಪೂರ್ಣ ಪ್ರಮಾಣದಲ್ಲಿ ಮಹಾಪೌರ, ಉಪಮಹಾಪೌರ ಮಾಡ್ತೇವೆ ಅನ್ನೋಂಥ ಸ್ಪಷ್ಟ